ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಸಾಕ್ಷಿಗೆ ಅರವಿಂದು ತುಂಬ ಸೀರಿಯಸ್ ಆಗಿ ಮಲಗಿರೋದ್ರಿಂದ ಸಾಕ್ಷಿನ ತೆಗೆದುಬಿಡಬೇಕು ಕೆಲಸದಿಂದ ಅಂತ ಎಲ್ಲರೂ ಮಾತಾಡ್ಕೊಂಡಿದ್ದಾರೆ. ಅವನಿಗೆ ಪ್ರಜ್ಞೆ ಇಲ್ಲದೇ ಇದ್ದಾಗ ಇದನ್ನು ಅಗ್ನಿ ಚಿಕ್ಕಮ್ಮ ಅಂತೂ ಡೈರೆಕ್ಟಾಗಿ ಆಫೀಸಿಗೆ ಫೋನ್ ಮಾಡಿ ಸಾಕ್ಷಿ ಬಂದರೆ ಕೆಲಸದಿಂದ ತೆಗೆದುಬಿಟ್ಟು ಕಳಿಸ್ಬಿಡಿ ಮನೆಗೆ ಅಂತ ಹೇಳಿ. ಹಾಗಾಗಿ ಮತ್ತು ಮನೆಯಲ್ಲೂ ಕೂಡ ಕಿರಿಕಿರಿನೇ ಅವಳಿಗೆ. ಅತ್ತೆ ಮಗಳದಿರಿಬ್ಬರು ಬಂದುಬಿಟ್ಟು ನಿನಗೆ ಸಂಬಳ ಎಷ್ಟು, ಯಾವ ಕಂಪ್ನಿ, ಎಷ್ಟು ಸಂಬಳ ಕೊಡ್ತಾರೆ, ತುಂಬ ಕೊಡ್ತಾರೇನೆ ಅಂತೆಲ್ಲ ಕೇಳ್ತಾ ಇದ್ದಾರೆ. ಆಮೇಲೆ ಅವಳು ಸರಿ ಅದೆಲ್ಲ ಕಟ್ಕೊಂಡು ನಿಮಗೇನು ಜೀವನ ಮಾಡೋವಷ್ಟು ಸಿಗುತ್ತೆ ನನಗೆ ಅಂತ ಹೇಳಿಕೊಂಡು ಬ್ಯಾಗ್ನೇ ತಗೊಂಡು ಹೊರಡ್ತಾ ಇದ್ದಾಳೆ. ಐ ಡಿ ಕಾರ್ಡನ್ನ ಹಿಂದ್ಗಡೆಯಿಂದ ಕದ್ಕೊತಾ ಇದ್ದಾರೆ. ಐ ಡಿ ಕಾರ್ಡ್ ಕದೀತಿರೋದು ಗೊತ್ತಾದ ತಕ್ಷಣ ಭೂಮಿ ಅಲ್ಲೇ ಬರ್ತಾಳೆ. ಭೂಮಿ ಬಂದ ತಕ್ಷಣ ಐ ಡಿ ಕಾರ್ಡ್ ಕಿತ್ಕೋತಾಳೆ ಕೈಯಿಂದ. ಕಿತ್ಕೊಬಿಟ್ಟು ಅವಳು ಏನಾರ ಮಾಡ್ಕೊಳ್ಳಿ, ಅದು ಕಟ್ಕೊಂಡು ನಿಮಗೇನ್ರೆ, ನಿಮ್ಮ ಪಾಡಿ ನೀವು ಸುಮ್ಮನಿರ್ರೆ ಅಂತೇಳ್ಬಿಟ್ಟು ಐ ಡಿ ಕಾರ್ಡನ್ನ ಕಿತ್ಕೊಂಡು ಅವಳು ಬಂದ ತಕ್ಷಣ ನೋಡಿ ನಾನು ಸುಮ್ಮನೆ ಇರಲ್ಲ, ಅಕ್ಕ ಸುಮ್ಮನೆ ಇರ್ಬೋದು, ನಾನು ಸುಮ್ಮನೆ ಇರಲ್ಲ, ಸುಮ್ಮನೆ ಇದ್ದರೆ ಸರಿ ಮತ್ತೆ ಅಂತೇಳಿ ಬೈತಾಳೆ. ಹಾಗಾಗಿ ಅವರಿಬ್ಬರು ಬಾರೆ ಅಂದ್ಕೊಂಡು ಹೊರಟೋಯ್ತಾರೆ. ಈ ಕಡೆ ಆಫೀಸಿಗೆ ಹೊರಡ್ತಾಳೆ. ಆಮೇಲೆ ಅಕ್ಕ ನೀನು ಸುಮ್ಮನೆ ಇರಬೇಡ ಕಣೆ, ಹಿಂಗೆಲ್ಲ ಮಾಡ್ತಾರೆ ಅಂದಮೇಲೆ ನೀನು ಜೋರು ಇರ್ಬೇಕು ಕಣೆ, ಹಿಂಗಿದ್ರೆ ಹೆಂಗೆ ಅಂತ ಕೇಳ್ತಾಳೆ. ಅಯ್ಯೋ ಏನು ಮಾಡೋದೆ ಸಾಕ್ಷಿ, ಭೂಮಿ ಅವ್ರ ಹತ್ರ ಏನು ಮಾಡೋಕ್ಕಾಗುತ್ತೆ ಹೇಳೆ ಅಂತ ಹೇಳ್ತಾಳೆ. ಹಂಗಾಗ್ಬಿಟ್ಟು ಸರಿ ಅಲ್ಲಿಂದ ಆಫೀಸಿಗೆ ಬರ್ತಾಳೆ. ಆಫೀಸಿಗೆ ಬಂದ ತಕ್ಷಣ ಅಲ್ಲೊಂದಿಬ್ಬರು ಪಿ ಎ ನಿಂತ್ಕೊಂಡು ಅದೇ ಅಗ್ನಿ ಚಿಕ್ಕಮ್ಮನ ಪಿ ಎ ಮತ್ತು ಅಲ್ಲಿರೋ ಆಫೀಸಲ್ಲಿರೋರು ಇನ್ನೊಬ್ಬರು ಇದ್ಕೊಂಡು ಇವತ್ತು ನಿನ್ನ ಕೆಲಸ ಹೋಗೋದೇ ಬಿಡು, ಇವತ್ತು ನೀನು ಹೋಗೋಕ್ಕಾಗಲ್ಲ ಬಿಡು, ನೀನು ವಾಪಸ್ ಮನೆಗೆ ಹೋಗೋದೇ ಬಿಡು ಅಂತ ಹಿಂಗೆಲ್ಲ ಹೇಳ್ಕೊತಾ ಇರ್ತಾರೆ. ಆವಾಗ ಅವಳಿಗೆ ಬೇಜಾರಾಗುತ್ತೆ. ಬೇಜಾರಾದ್ರೂ ಹೌದಾ ಯಾಕೆ ಅರವಿಂದ್ ಸರ್ ಹೆಂಗಿದ್ದಾರೆ ಅಂತ. ಅರವಿಂದ್ ಸರ್ ಏನು ವಿಚಾರಿಸ್ತೀಯಾ, ಅವರೇ ಕೆಲಸದಿಂದ ತೆಗಿತಾವ್ರೆ ಅಂತ. ಆಯಿತು ಅವ್ರು ಹೆಂಗಿದ್ದಾರೆ ಅಂತ ಕೇಳ್ತಾಳೆ. ಆಮೇಲೆ ಅಲ್ಲೇ ಆಫೀಸಲ್ಲಿ ಕರಿತಾವ್ರೆ, ಅಲ್ಲಿಗೆ ಹೋಗ್ಬೇಕಂತೆ ಅಂದಾಗ ಅಗ್ನಿ ಚಿಕ್ಕಮ್ಮನ ಪಿ ಎ ನಿನ್ನ ಕೆಲಸ ಹೋದಂಗೆ ಬಿಡು, ನೀನು ಹೋಗೋದೇನ ಅಂತೇಳಿ ಕಳಿಸಿರ್ತಾಳೆ. ಅಲ್ಲಿ ಹೋಗಿ ಇನ್ನೇನು ಪೇಪರ್ ಕೊಡ್ತಾ ಇರ್ತಾರೆ ಕೈಗೆ, ನಿನ್ನ ಕೆಲಸ ಇಲ್ಲಮ್ಮ ಅಂತ ಹೇಳಿಬಿಟ್ಟು ಅಷ್ಟೊತ್ತಿಗೆ ಅರವಿಂದ ಆ ಕಡೆಯಿಂದ ಫೋನ್ ಬರುತ್ತೆ. ಫೋನ್ ಬರೋಕ್ಕಿಂತ ಮುಂಚೆ ಡಾಕ್ಟ್ರು ಬಂದಿರ್ತಾರೆ. ಡಾಕ್ಟ್ರು ಬಂದು ಏನೂ ತೊಂದರೆ ಇಲ್ಲ, ಮನೆಗೆ ಕರ್ಕೊಂಡು ಹೋಗ್ಬೋದು ನೀವು, ಡಾಕ್ಟ್ರು ಇನ್ನೊಬ್ಬರು ಬರ್ತಾರೆ ಸೀನಿಯರ್ ಡಾಕ್ಟ್ರು, ಅವ್ರು ಏನು ಹೇಳ್ತಾರೆ ನೋಡಿಕೊಂಡು ಕರ್ಕೊಂಡೋಗಿ ಮನೆಗೆ ಅಂತ ಹೇಳಿರ್ತಾರೆ. ಹಂಗಾಗ್ಬಿಟ್ಟು ಸರಿ ಅಂತೇಳಿ ಮನೆಗೆ ಕರ್ಕೊಂಡು ಹೋಗೋಕ್ಕೆ ಇವಾಗಲೇ ಹೋಗ್ಲಾ ಅಂದಿದ್ದಕ್ಕೆ ಈಗ ಬೇಡ ಸರ್, ಬರ್ತಾರೆ ಇರಿ ಸರ್ ಅವ್ರು ನೋಡಿಬಿಟ್ಟು ಆಮೇಲೆ ಹೇಳ್ತಾರೆ ಅಂತ ಹೇಳಿರ್ತಾಳೆ. ಆಮೇಲೆ ಇಂಜೆಕ್ಷನ್ನು ಮಾತ್ರೆ ಎಲ್ಲ ಸರಿ ಕೊಡ್ತಾ ಇದ್ದೀರಲ್ವಾ ಅಂತೆಲ್ಲ ಹೇಳಿರ್ತಾಳೆ. ಅಲ್ಲಿರೋರಿಗೆಲ್ಲರಿಗೂ ಹೇಳ್ತಾರೆ. ಅವರ ತಮ್ಮ ಅರವಿಂದ್ ತಮ್ಮಂಗೂ ಕೂಡ ಎಲ್ಲ ಚೆನ್ನಾಗಿದ್ದಾರೆ, ಪರ್ಫೆಕ್ಟ್ಲಿ ಆಲ್ ರೈಟ್, ಏನು ತೊಂದರೆ ಇಲ್ಲ, ಸೊ ನೀವು ಡಾಕ್ಟ್ರು ಬಂದ ತಕ್ಷಣ ಕೇಳಿಬಿಟ್ಟು ಕರ್ಕೊಂಡು ಹೋಗ್ಬೋದು ಅಂತ ಹೇಳಿರ್ತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಹೌದು ಅಂತ ಹೊರಡಕ್ಕೆ ರೆಡಿ ಇರ್ತಾರೆ. ಆವಾಗ ಅರವಿಂದು ಎಲ್ಲಿ ನಿಮ್ಮ ಚಿಕ್ಕಮ್ಮ ಕರೀಲಿ ಅಂತ ಮಗಳಿಗೆ ಹೇಳ್ತಾನೆ. ಹೋಗ್ಬಿಟ್ಟು ಕರೆದು ಬರ್ತಾಳೆ, ಆಚೆ ಇರ್ತಾಳೆ, ಕರೆದು ಬರ್ತಾಳೆ. ಕರೆದು ಬಂದಾಗ ಆಫೀಸಿಗೆ ಫೋನ್ ಮಾಡಿಕೊಡು ಅಂತ ಹೇಳ್ತಾನೆ. ಆಮೇಲೆ ಇಲ್ಲ ಬಾಬಾ, ನಾನು ಅದೆಲ್ಲ ರೆಡಿ ನೋಡಿದ್ದೀನಿ, ಎಲ್ಲ ಮಾಡ್ತಾಯಿದ್ದೀನಿ, ನೀವೇನು ವರಿ ಮಾಡ್ಕೋಬೇಡಿ ಬಿಡಿ ಅಂತ. ನೀನು ಮಾಡಿಕೊಡು ಅಂದ್ರೆ ಮಾಡಿಕೊಡ್ಬೇಕಷ್ಟೇ ಅಂತೇಳಿ ಜೋರು ಮಾಡ್ತಾನೆ. ಆವಾಗ ಫೋನ್ ಕೊಡ್ತಾಳೆ. ಫೋನ್ ಕೊಟ್ಟ ತಕ್ಷಣ ಆಫೀಸಿಗೆ ಫೋನ್ ಮಾಡಿ, ಸರ್ ಹೆಂಗಿದ್ದೀರಾ, ಆರಾಮ ಸರ್ ಅಂತ. ಹ್ಞೂ ನಾನು ಆರಾಮಿದ್ದೀನಿ, ಪರವಾಗಿಲ್ಲ. ಸಾಕ್ಷಿ ಎಲ್ಲಿ, ನಿಮ್ಮ ಆಫೀಸಲ್ಲೇ ಕೂತಿದ್ದಾರಾ ಅಂತ. ಹೌದು ಸರ್ ಇಲ್ಲೇ ಇದ್ದಾರೆ, ಅವರು ಇಮ್ಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಬರೋಕ್ಕೆ ಹೇಳು ಅಂತ ಹೇಳ್ತಾರೆ. ಹೇಗಿದ್ದಾರಂತೆ ಸರ್ ಅಂತ ಕೇಳ್ತಾಳೆ. ಆಮೇಲೆ ಮೇಡಮ್ ನೀವು ಇಮ್ಮಿಡಿಯೇಟಾಗಿ ಹಾಸ್ಪಿಟ್ಲ್ ಹೋಗ್ಬೇಕಂತೆ ಮೇಡಮ್, ಹೋಗಿ ಅಂತ ಹೇಳ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವಳು ಹಾಸ್ಪಿಟ್ಲಿಗೆ ಹೊರಡ್ತಾಳೆ. ಈ ಕಡೆ ನೀವು ಅಗ್ನಿಗೆ ಹಂಗೆಲ್ಲ ಅನ್ಬೇಡಿ, ಅವನು ಎಷ್ಟು ಒಳ್ಳೆಯ ಹುಡುಗ ಅಂತ ಹೆಂಡ್ತಿ ಹೇಳ್ತಾಳೆ. ಹೆಂಡ್ತಿ ಹೇಳಿದಾಗ ಹೌದು ನೋಡಿದ್ದೀನಿ, ಎಷ್ಟು ಒಳ್ಳೆತನ ಎಲ್ಲ ಇದೆ ಅಂತ ಹೇಳ್ಬಿಟ್ಟು, ಅಪ್ಪನಿಗೆ ಬಾಯಿಗೆ ಬಂದಂಗೆ ಬಯ್ಯ ಅಂತ ಮಗ ಅಷ್ಟು ಒಳ್ಳೆಯವನ ನಿನಗೆ ಅಂತ ಏನೋ ಸಿಟ್ಟಲ್ಲಿ ಹಂಗೆ ಅಂದಿರ್ತಾನೆ. ಆದರೆ ಅವನದೇನೂ ತಪ್ಪಿಲ್ಲ ಅಲ್ಲಿ, ಅವನು ತುಂಬ ಒಳ್ಳೆಯವನು, ನೀವೇನು ತೊಂದರೆ ತಗೋಬೇಡಿ ಅಂತ ಎಲ್ಲ ಹೇಳ್ತಾಳೆ. ಆದರೂ ಅವನು ಸರಿ ಬಿಡು ಆಯಿತು, ನಿನ್ನ ಅನಿಸಿಕೆನ ನಾನು ಯಾಕೆ ಬೇಡ ಅಂದಲಿ, ನಿನ್ನಿಷ್ಟ, ನೀನು ಹೆಂಗೆ ಬೇಕಾದ್ರೂ ಅಂದ್ಕೊಂಡಿರು ಅಂತ ಹೇಳ್ತಾನೆ. ಈ ಕಡೆ ಇವಳು ಉರ್ಕಂತಿರ್ತಾಳೆ ನಾದ್ನಿ.
ಮತ್ತೆ ವಾಪಸ್ಸು ಅವಳನ್ನ ಕೆಲಸಕ್ಕೆ ರಿಸೈನ್ ಮಾಡ್ದಂಗೆ ನೋಡ್ಕೋತಾನಲ್ಲ ಇವನು ಅಂತೇಳ್ಬಿಟ್ಟು, ಹೋಗಲಿ ಬಿಡಿ ಬಾವ, ಬೇರೆ ಯಾರನ್ನಾರು ಪಿ ಎ ಆಗಿ ನಾವು ತೊಗೊಂಡ್ರೆ ಆಯಿತು, ಅವಳು ಬೇಡ, ನೀವು ಹುಷಾರಾಗಿ ಫಸ್ಟು, ಅವಳಿಂದನೇ ತಾನೇ ಇಷ್ಟೆಲ್ಲ ಆಗ್ತಾ ಇರೋದು, ಅಗ್ನಿಗೆ ಇಷ್ಟ ಇಲ್ಲ ಹೌದು, ಮತ್ತು ನಿಮ್ಮ ಹೆಲ್ತನ್ನು ನೋಡ್ಕೋಬೇಕಲ್ವ ನೀವು, ಹೀಗೆ ನೀವೆಲ್ಲ ಆರಾಮಾದಮೇಲೆ ಮತ್ತೆ ಇಂಟರ್ವ್ಯೂ ಕರೆಯೋಣ, ಒಳ್ಳೆ ಕ್ಯಾಂಡಿಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ, ನಮ್ಮ ಆಫೀಸಿಗೆ ತಕ್ಕಾದಂಥ ಕ್ಯಾಂಡಿಡೇಟನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣಂತೆ ಅಂತ ಹೇಳ್ತಾಳೆ. ಅದಕ್ಕೆ ಅದೆಲ್ಲ ನನಗೆ ಗೊತ್ತು, ಏನು ಹೇಳಕ್ಕೆ ಹೋಗಬೇಡ ಬಿಡು ಅಂತೇಳಿ ಅವಳಿಗೆ ಹೇಳ್ತಾನೆ. ಹೇಳಿಬಿಟ್ಟು ಅವರು ಫ್ಯಾಮಿಲಿಯವರೆಲ್ಲ ಅಲ್ಲೇ ಇರ್ತಾರೆ ಹಾಸ್ಪಿಟ್ಲಲ್ಲಿ, ಅವ್ರನ್ನೆಲ್ಲ ಹೋಗಿ ಅಂತ ವಾಪಸ್ ಕಳಿಸ್ತಾನೆ. ಅಗ್ನಿ ಮುಖ ಒಂದು ಸಲ ನೋಡ್ತಾನೆ, ಅವನು ಅಗ್ನಿನೂ ಕೂಡ ಅಪ್ಪನ ಮುಖ ನೋಡ್ತಾನೆ. ಆಮೇಲೆ ಮಗಳು ಕೂಡ ನೋಡ್ತಾ ಇರ್ತಾಳೆ, ಈ ಕಡೆ ಅಮ್ಮನೂ ಕೂತಿದ್ದಾಳೆ, ಆ ಕಡೆ ಕಿರಿ ಹೆಂಡ್ತಿ ಮಕ್ಕಳಿಬ್ರೂ ನಿಂತಿದ್ದಾರೆ, ತಮ್ಮನೂ ನಿಂತವನೆ, ತಮ್ಮನ ಹೆಂಡ್ತಿನೂ ನಿಂತವಳೆ, ಎಲ್ಲರೂ ಅಲ್ಲೇ ಇದ್ದಾರೆ. ಎಲ್ಲ ಇದ್ರೂ ಕೂಡ ಅವನಿಗೆ ಸಾಕ್ಷಿಗೆ ಏನು ಮಾಡಿಬಿಡ್ತಾರೋ ಅಂತ ಟೆನ್ಷನ್ನು. ಅಂದರೆ ನಾನಿಲ್ಲಿ ಮನ್ಕೊಂಡಾಗ ಸಾಕ್ಷಿನ ಅಲ್ಲಿ ಅವಳಿಗೆ ಏನಾದರೂ ಬೈದು ಅಂದು ಹಿಂಸೆ ಕೊಟ್ಟು ವಾಪಸ್ ಕಳಿಸ್ಬಿಡ್ತಾರೆ ಅಂತೇಳ್ಬಿಟ್ಟು. ಆಮೇಲೆ ಸಾಕ್ಷಿ ಅಲ್ಲಿ ಆಫೀಸಿಗೆ ಬಂದ ತಕ್ಷಣ ಅಲ್ಲೇ ಮೇಡಮ್ ಅಡ್ಡ ಇಟ್ಕೊಂಡು, ಅವಳು ಬೇರೆ ಆಫೀಸಲ್ಲಿ ಸಿಕ್ಕಿದ ತಕ್ಷಣ ಸಾಕ್ಷಿಗೆ ಅಲ್ಲೇ ಟಾರ್ಚರು ಶುರು. ನಿನ್ನ ಕೆಲಸ, ನೀನು ಮಾಡೋ ಕೆಲಸಕ್ಕೆ ಈಗ ನಿನ್ನಿಂದನೇ ಅವರು ಹಾಸ್ಪಿಟ್ಲ್ ಸೇರಿದ್ದಾರೆ, ಅಗ್ನಿ ಸಾರು ಜಗಳ, ಅವರು ಅರವಿಂದ್ ಸಾರ್ ಇಬ್ಬರು ಜಗಳಾಡೋಕ್ಕೆ ನೀನೇ ಕಾರಣ, ಹಾಗೆ ಹೀಗೆ ಏನೇನೋ ಹೇಳಿಬಿಡ್ತಾಳೆ. ಆಮೇಲೆ ಆಫೀಸಿಗೆ ಕರೆದು ಇನ್ನೇನು ಪೇಪರ್ ಕೊಡಬೇಕು ಅಷ್ಟೊತ್ತಿಗೆ ಫೋನ್ ಬಂತು, ಹೆಂಗೋ ಬಚಾವಾಗಿಬಿಟ್ಲು. ಆಮೇಲೆ ಅಲ್ಲಿ ಹಾಸ್ಪಿಟ್ಲಿಗೆ ಹೋಗ್ತಾಳೆ. ಹೋಗಿ ಅಲ್ಲಿ ಅವರು ಏನೇನು ಅರವಿಂದ ಏನೇನು ಹೇಳ್ತಾನೋ ಅದನ್ನೆಲ್ಲ ಕೇಳಿಕೊಂಡು ಮತ್ತೆ ಅವಳು ಆಫೀಸಿಗೆ ವಾಪಸ್ ಆಗ್ತಾಳೆ ಅನಿಸುತ್ತೆ. ನಾಳಿನ ಎಪಿಸೋಡು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ, ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ ನೋಡಿ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.